ಫೈನಲಿ ಐಪಿಎಲ್ ಮಂತ್ ಸ್ಟಾರ್ಟ್ ಆಗಿದೆ. ಐಪಿಎಲ್ ಮಂತ್ ಅಲ್ಲಿ ಫಸ್ಟ್ ಅಪ್ಡೇಟ್ ಆರ್ಸಿಬಿ ಮತ್ತು ಸಿಎಸ್ಕೆ ಟೀಮ್ ಬಗ್ಗೆ ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ಆ ಒಂದು ಸಿಎಸ್ಕೆ ಕ್ಯಾಂಪ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ 9 ಗಂಟೆಗೆ. ಸೊ ಧೋನಿ ಅವರು ಬರುವಂತಹ ಎಂಟ್ರಿ ಕೊಡುವಂತಹ ವಿಡಿಯೋ ಮಾತ್ರ ಮಸ್ತ್ ಆಗಿ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಎಡಿಟಿವ್ ಮಾಡಿದರೆ. ಆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಫೈರ್ ಕ್ರ್ಯಾಕರ್ ಆಗಿದೆ. MS ಧೋನಿ ಅವರು ಅಷ್ಟೇ ಅಲ್ಲ, ಸಿಎಸ್ಕೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಕೂಡ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನಿನ್ನೆ ಸಿಎಸ್ಕೆ ಕ್ಯಾಂಪ್ ಅಲ್ಲಿ ಬರೋಬ್ಬರಿ ಸಾಕಷ್ಟು ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ. MS ಧೋನಿ ಅವರಾಗ್ಲಿ, ಋತುರಾಜ್ ಗಾಯಕ್ವಾಡ್ ಆಗಲಿ, ಸರ್ಫರಾಜ್ ಖಾನ್ ಆಗ್ಲಿ, ಮತ್ತು ಕಾರ್ತಿಕ್ ಶರ್ಮಾ ಆಗ್ಲಿ, ಉರ್ವಿಲ್ ಪಟೇಲ್ ಆಗ್ಲಿ, ಮತ್ತು ಪ್ರಶಾಂತ್ ವೀರ್ ಆಗ್ಲಿ, ರಾಮಕೃಷ್ಣ ಘೋಷ್ ಆಗ್ಲಿ, ಅದೇ ರೀತಿಯಾಗಿ ಮುಖೇಶ್ ಚೌಧರಿ. ಸೊ ಇವರೆಲ್ಲರೂ ನಿನ್ನೆ ಸಿಎಸ್ಕೆ ಕ್ಯಾಂಪ್ ಅಲ್ಲಿ ಜಾಯ್ನ್ ಹಾಕಿ ಒಂದು ವಿಡಿಯೋ ಮಾಡಿದರೆ. ಈ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಜೆರ್ಸಿ ಲಾಂಚ್ ಮಾಡುವಂತಹ ವಿಡಿಯೋನು ನಿನ್ನೆ ಇವತ್ತು ಬೆಳಿಗ್ಗೆ ಪೋಸ್ಟ್ ಮಾಡಿದರೆ. ಆ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಋತುರಾಜ್ ಗಾಯಕ್ವಾಡ್ ಬರ್ತಾ ಇರ್ತಾರೆ, ಅವರ ಹಿಂದೆ ಸಿಎಸ್ಕೆ ದಂಡು ಯಂಗ್ಸ್ಟರ್ಸ್ ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್, ಸರ್ಫರಾಜ್ ಖಾನ್ ಸಾಕಷ್ಟು ಪ್ಲೇಯರ್ಸ್ ಬರ್ತಾ ಇರ್ತಾರೆ. ಆದ್ರೆ ಋತುರಾಜ್ ಗಾಯಕ್ವಾಡ್ ಸೈಲೆಂಟ್ ಆಗಿರಿ ಅಂತ ಒಂದು ಡೈಲಾಗ್ ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ರೂಮ್ ಇರುತ್ತೆ, ಆ ರೂಮ್ ಅಲ್ಲಿ ಯಾರಿದ್ದಾರೆ ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ಸಾಕಷ್ಟು IPL ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಿದ್ರೆ. ಯಾರಿರ್ಬೋದು ಆ ಒಂದು ರೂಮ್ ಅಲ್ಲಿ ಅಂತೇಳಿ. ಮೇ ಬಿ ಸುರೇಶ್ ರೈನಾ ಅವರು ಇದ್ದಾರಾ, ಸಿಎಸ್ಕೆ ಮ್ಯಾನೇಜ್ಮೆಂಟ್ ಒಂದು ಬಿಗ್ ಸರ್ಪ್ರೈಸ್ ಕೊಡ್ತಾರ, ಅಥವಾ ಆ ಒಂದು ರೂಮ್ ಅಲ್ಲಿ ಸಂಜು ಸ್ಯಾಮ್ಸನ್ ಏನಾದ್ರು ಇದ್ದಾರಾ ಅಂತೇಳಿ. ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಬಟ್ ನೋಡಮ್ಮ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಆ ಒಂದು ರೂಮ್ ಬಗ್ಗೆ ಯಾವಾಗ ರಿವೀಲ್ ಮಾಡ್ತಾರೆ ಅಂತೇಳಿ. ಇವತ್ತು ಬೆಳಗ್ಗೆ 7:07 ಸಿಎಸ್ಕೆ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅವರ ಜೆರ್ಸಿನ ಲಾಂಚ್ ಮಾಡಿದರೆ. IPL 2026 ಅಲ್ಲಿ ಇದೇ ಒಂದು ಜೆರ್ಸಿ ಹಾಕೊಂಡು ಅವರು ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ಜೆರ್ಸಿ ಮಾತ್ರ ನೋಡಕ್ಕೆ ಗುಡ್ ಇದೆ. ಬಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಈ ಒಂದು ಜೆರ್ಸಿಗೆ ಎಷ್ಟು ರೇಟಿಂಗ್ ನ ಕೊಡ್ತೀರಾ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಬಟ್ ನನ್ನ ಪ್ರಕಾರ ಈ ಒಂದು ಜೆರ್ಸಿ ನೋಡಕ್ಕೆ ಗುಡ್ ಇದೆ. ಬಟ್ ಔಟ್ ಆಫ್ 5 ಅಲ್ಲಿ ನಾನು 4 ರೇಟಿಂಗ್ ನ ಕೊಡ್ತೀನಿ. ಸೊ ನಿಮ್ಮ ರೇಟಿಂಗ್ ಎಷ್ಟು ಕಮೆಂಟ್ಸ್ ಮಾಡಿ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್, ಆ ಒಂದು ರೂಮ್ ಅಲ್ಲಿ ಯಾರು ಇರಬಹುದು ಅಂತೇಳಿ. ನಿಮಗೇನಾದ್ರು ಒಂದು ಕ್ಲೂ ಸಿಕ್ಕರೆ ಕಮೆಂಟ್ಸ್ ಮಾಡಿ. ಯಾರು ಇರಬಹುದು ಆ ಒಂದು ರೂಮ್ ಅಲ್ಲಿ? ಸಂಜು ಸ್ಯಾಮ್ಸನ್ ಅಥವಾ ಸುರೇಶ್ ರೈನಾ ಅಥವಾ ಬೇರೆ ಯಾರಾದ್ರೂ ಇದಾರ? ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ್ ಈ ಒಂದು ಮ್ಯಾಚ್ ಆದ್ಮೇಲೆ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ನುವನ್ ತುಷಾರ ಅವರ ಬಗ್ಗೆ. ಆಕ್ಚುಲಿ ಶ್ರೀಲಂಕಾ ಮ್ಯಾನೇಜ್ಮೆಂಟ್ ಯಾವಾಗ ಅಲ್ಲಿ ಇಶಾನ್ ಮಾಳಿಂಗ್ ಅವರು ಇಂಜುರಿಯಿಂದ ಔಟ್ ಆದ್ರು, ಅವರ ಪ್ಲೇಸ್ಗೆ ಎಕ್ಸಾಕ್ಟ್ಲಿ ಆಗಿ ಅಲ್ಲಿ ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ನುವನ್ ತುಷಾರ್ಗೆ ಪಿಕ್ ಮಾಡಬೇಕಾಗಿತ್ತು. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಶ್ರೀಲಂಕಾ ಮ್ಯಾನೇಜ್ಮೆಂಟ್ ನುವನ್ ತುಷಾರ್ಗೆ ಪಿಕ್ ಮಾಡಿಲ್ಲ. ಬಟ್ ನುವನ್ ತುಷಾರ್ ಫಿಟ್ ಇದ್ದಾರೆ, ಫೈನ್ ಇದ್ದಾರೆ, ಡೆಫಿನೆಟ್ ಆಗಿ ಅವರೇ ಒಂದು ರೀಪ್ಲೇಸ್ಮೆಂಟ್ ಆಗ್ತಾ ಇತ್ತು. ಇಫ್ ಸಪೋಸ್ ಅವ್ರನ್ನ ಪಿಕ್ ಮಾಡಿದ್ರೆ ಶ್ರೀಲಂಕಾ ಟೀಮ್ ಒಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇತ್ತು ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ವಿಚ್ ಮೀನ್ಸ್ ನುವನ್ ತುಷಾರ್ ಅವರು ಅವರಿಗೆ ಯಾವುದೇ ರೀತಿಯಾದ ಇಂಜುರಿ ಆಗಿಲ್ಲ, ಅವರು ಫಿಟ್ ಇದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ RCB ಯ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಸೂನ್ ಜಾಯ್ನ್ ಆಗುತ್ತಾ ಇದ್ದಾರೆ. ಇದು ನಿನ್ನೆ ದಿನೇಶ್ ಕಾರ್ತಿಕ್ ಅವರು ಕೊಟ್ಟಂತಹ ಒಂದು ಬಿಗ್ ಅಪ್ಡೇಟ್ ನುವನ್ ತುಷಾರ ಅವರ ಬಗ್ಗೆ. ಆಬ್ವಿಯಸ್ಲಿ ನನ್ನ ಪ್ರಕಾರ ಪಿಕ್ ಮಾಡಬೇಕಾಗಿತ್ತು. ಇಫ್ ಸಪೋಸ್ ಅಲ್ಲಿ ಮತೇಶ್ ಪತ್ರನ ಔಟ್ ಆದ್ರೂ ಅವರ ಪ್ಲೇಸ್ಗೆ ನುವನ್ ತುಷಾರ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಆಗ್ತಾ ಇತ್ತು. ಬಟ್ ಗೊತ್ತಿಲ್ಲ ಯಾವ ರೀಸನ್ ಮೇಲೆ ಶ್ರೀಲಂಕಾ ಮ್ಯಾನೇಜ್ಮೆಂಟ್ ಅವರಿಗೆ ಪಿಕ್ ಮಾಡಿಲ್ಲ ಗೊತ್ತಿಲ್ಲ. ಬಟ್ ದಿನೇಶ್ ಕಾರ್ತಿಕ್ ಅವರ ಸ್ಟೇಟ್ಮೆಂಟ್ ನ ಪ್ರಕಾರ ನುವನ್ ತುಷಾರ್ ಅವರು ಫಿಟ್ ಇದ್ದಾರೆ, ಯಾವುದೇ ರೀತಿಯಾದ ಇಂಜುರಿ ಆಗಿಲ್ಲ ಅಂತ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದು ಮಾತ್ರ RCB ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಬ್ಯಾಕಪ್ ಬೌಲರ್ ಆಗಿರ್ತಾರೆ ಜಾಶ್ ಹೆಜಲ್ವುಡ್ ಗೆ. ಸೊ ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ಇದು RCB ಮತ್ತು ಸಿಎಸ್ಕೆ ಟೀಮ್ ಅಲ್ಲಿ ಬಂದಂತಹ ಅಪ್ಡೇಟ್ಸ್. ಸಿಎಸ್ಕೆ ಪ್ರಾಕ್ಟೀಸ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ಮತ್ತು ದಿನೇಶ್ ಕಾರ್ತಿಕ್ ಅವರು ನುವನ್ ತುಷಾರ್ ಅವರ ಬಗ್ಗೆ ಒಂದು ಬಿಗ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಮತ್ತು ಹೋಗ್ತಾ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. IPL 2026 ಬರ್ತಾ ಇದೆ ಗುರು. ಪ್ರತಿಯೊಂದು ಟೀಮ್ ನ ಬಗ್ಗೆ ಅಪ್ಡೇಟ್ಸ್ ಆಗ್ಲಿ, ಟ್ರೈನಿಂಗ್ ಕ್ಯಾಂಪ್ ಬಗ್ಗೆ ಆಗಲಿ ಮತ್ತು ಪ್ರಾಕ್ಟೀಸ್ ಮ್ಯಾಚ್ ಬಗ್ಗೆ ಆಗಲಿ ಎಲ್ಲಾ ಇನ್ಫಾರ್ಮೇಶನ್ ಪಿನ್ ಟು ಪಿನ್ ಡಿಸ್ಕಷನ್ ಮಾಡ್ತೀನಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಯಾಕೆಂದ್ರೆ IPL ನ ಪ್ರತಿಯೊಂದು ಅಪ್ಡೇಟ್
ಫಾಸ್ಟ್ ಆಗಿ ಅಲ್ಲಿ ಶೇರ್ ಮಾಡ್ತೀನಿ. IPL ಶೆಡ್ಯೂಲ್ ಸೂನ್ ಆಗಿ ಬರ್ತದೆ. ಫಾಸ್ಟ್ ಆಗಿ ಆ ಒಂದು ಶೆಡ್ಯೂಲ್ ಬೇಕಪ್ಪ ಅಂದ್ರೆ ಟೆಲಿಗ್ರಾಮ್ ಗ್ರೂಪಿಗೆ ಈಗಲೇ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಬೇಗ ಜಾಯ್ನ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.